ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಎಲ್ಲ ಒಂದು GPSTR ಮತ್ತೆ HSTR ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಇವಾಗ ಸದ್ಯಕ್ಕೆ ಈ ಒಂದು EVS TET ಗೆ ಸಂಬಂಧಪಟ್ಟಿರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಎಲ್ಲಾ ವಿಡಿಯೋಸ್ ತುಂಬಾ ಉಪಯುಕ್ತ ಆಗಿರೋದ್ರಿಂದ ಇದನ್ನ ಉಪಯೋಗಿಸ್ಕೊಳ್ಳಿ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ನೋಡಿ, ಮೊದಲನೇ ಅಂದ್ರೆ ಇಲ್ಲಿವರೆಗೂ ಏನಾಗಿದೆ, 30 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ. ಈಗ 31ನೇ ಒಂದು ಪಾಠದ ಬಗ್ಗೆ ನೋಡೋಣ. EVS 3ನೇ ತರಗತಿದು ಇದಾಗಿರುತ್ತೆ. ನಿತ್ಯದ ಚಟುವಟಿಕೆಗಳಲ್ಲಿ ಅನೌಪಚಾರಿಕ ಅಳತೆಯ ಮಾನ ಅಂದ್ರೆ ಗೇಣು. ನೋಡಿ, ಗೇಣು, ಚಮಚ, ಚೊಂಬು ಇವೆಲ್ಲ ಏನಂತ ಹೇಳ್ತೀವಿ, ಇವುಗಳ ಅಳತೆಯ ಮಾನ ಅಥವಾ ಚಿಹ್ನೆಗಳನ್ನ ಬಳಸಿ ವಸ್ತುಗಳ ಪರಿಮಾಣವನ್ನ ಅಂದಾಜಿಸಿ ಅವು ಆಕ್ರಮಿಸುವಂತಹ ಸ್ಥಳದ ಅಳತೆಯನ್ನ ಊಹಿಸುವರು ಮತ್ತು ಪರಿಶೀಲಿಸುವರು. ಅಂದ್ರೆ ಇವುಗಳನ್ನ ಮಕ್ಕಳು ಕಲಿತಾರೆ ಈ ಒಂದು ಪಾಠದಿಂದ. ಓಕೆ, ಸೊ ಹಾಗಾಗಿ ಈಗ ನೋಡ್ತಾ ಹೋಗೋಣ. ದಟ್ ಈಸ್ ಮೊದಲನೇ ಪ್ರಶ್ನೆ. ಹೂವನ್ನು ಮಾರುವವರು ಡ್ಯಾಶ್ ಮಾನದಿಂದ ಅಳಿತಾರೆ. ಮಾರು, ಗೇಣು, ಇಂಚು, ಹೆಜ್ಜೆ. ಒಂದ್ ಗೇಣು ಹೂವ ಕೊಡು ಅಂತ ಕೇಳ್ತಾರ, ಅಥವಾ 1 ಇಂಚ್ ಹೂವ ಕೊಡು ಅಂತ ಕೇಳ್ತಾರ, 1 ಮಾರು ಹೂವ ಕೊಡು ಅಂತ ಹೇಳ್ತಾರ, 1 ಹೆಜ್ಜೆ ಹೂವ ಕೊಡು ಅಂತ ಹೇಳ್ತಾರ. ಏನಂತಾರೆ? 1 ಮಾರು ಕೊಡಿ ಅಂತ ಹೇಳ್ತಾರೆ. ಓಕೆ, ಈ ಕೆಳಗಿನ ಯಾವ ಮಾನವನ್ನ ಬಳಸಿ ನಿಮ್ಮ ತರಗತಿಯ ಕೊಠಡಿಯನ್ನ ಅಳಿತೀರಾ? ಹೆಜ್ಜೆ, ಲೀಟರ್, ನಿಮಿಷ, ಕಿಲೋಗ್ರಾಮ್ ಅಂತ ಇದೆ. ನಿಮ್ಮ ಕೆಳಗಿನ ಯಾವ ಒಂದು ಯೂನಿಟ್ ಅನ್ನ ಬಳಸಿ ತರಗತಿಯ ಕೊಠಡಿಯನ್ನ ಅಳಿಯುವಂಥದ್ದು. ತರಗತಿಯ ಕೊಠಡಿಯನ್ನ ಅಳಿಬೇಕು ಅಂತ ಹೇಳಿದ್ರೆ ಹೆಜ್ಜೆಯನ್ನ ಬಳಸ್ತಾರೆ. ಓಕೆ, ಇನ್ನು ಗೇಣುಗಳಲ್ಲಿ ಅಳೆಯುವುದನ್ನ ನೋಡಿ, ಗೇಣುಗಳನ್ನ ಅಳಿತಾರಲ್ವಾ, ಯಾವುದನ್ನ ಗೇಣುಗಳಲ್ಲಿ ಅಳಿತಾರೆ ಅಂತ ಕೇಳಿದ್ದಾರೆ. ನೋಡಿ, ಪುಸ್ತಕವನ್ನ ಗೇಣಿನಿಂದ ಅಳಿತಾರೆ, ಹಗ್ಗವನ್ನು ಗೇಣಿನಿಂದ ಎಳಿತಾರೆ, ಹೂಮಾಲೆಯನ್ನು ಕೂಡ ಇಲ್ಲಿ ಮಾರು ಅಂತ ಹೇಳಿದ್ವಿ, ಹೌದಲ್ವಾ? ಜೊತೆಗೆ ಇವನ್ ಗೇಣು ಕೂಡ. ಓಕೆ, ಅಂದ್ರೆ ಹೂವು ಮಾತ್ರ, ಬಟ್ ಇಲ್ಲಿ ಹೂ ಮಾಲೆ ಏನಿರುತ್ತೆ ನೋಡಿ, ಇವುಗಳನ್ನು ಕೂಡ ಎದ್ರಲ್ಲಿ ಅಳಿತಾರೆ. ಹೂಮಾಲೆಯನ್ನು ಕೂಡ ಗೇಣುಗಳಲ್ಲಿ ಅಳಿತಾರೆ. ಹಾಗಾಗಿ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ದೊಡ್ಡ ಕೊಳಗಕ್ಕೆ ದೊಡ್ಡ ಕೊಳಗಕ್ಕೆ ಬೇಗ ನೀರನ್ನು ತುಂಬಿಸಲು ಇದು ಸೂಕ್ತ. ನೋಡಿ, ದೊಡ್ಡ ಕೊಳಗಕ್ಕೆ ನೀರ್ ಹಾಕ್ಬೇಕು ಅಂದ್ರೆ ಲೋಟದಿಂದ ಹಾಕಿದ್ರೆ ಬೇಗ ನೀರ್ ತುಂಬುತ್ತಾ, ಕೊಡದಿಂದ ಹಾಕಿದ್ರೆ ನೀರ್ ತುಂಬುತ್ತಾ, ಚೊಂಬಿಂದ ಹಾಕಿದ್ರೆ ನೀರ್ ತುಂಬುತ್ತಾ, ಚಮಚದಿಂದ ಹಾಕಿದ್ರೆ ನೀರ್ ತುಂಬುತ್ತಾ? ಕೊಡ, ಹೌದಲ್ವಾ? ಈ ಕೆಳಗಿನ ಪರಿಕರಗಳನ್ನ ಚಿಕ್ಕದರಿಂದ ದೊಡ್ಡದಾಗಿ ಜೋಡಿಸಿದಾಗ ಸರಿಯಾದ ಕ್ರಮ ಯಾವುದು? ಚಿಕ್ಕದರಿಂದ ದೊಡ್ಡದಾಗಿ ಜೋಡಿಸ್ಬೇಕು. ನೋಡಿ, ಇದಕ್ಕೆ ಸರಿಯಾದಂತ ಉತ್ತರ ಒಂದು ಚಿಕ್ಕದ್ರಿಂದ. ಓಕೆ, ಚಿಕ್ಕದು ಫಸ್ಟ್ ಚಟಾಕು ಬರುತ್ತೆ, ಅದಾದ ನಂತರ ಪಾವುಗಿನ್ನ ದೊಡ್ಡದು ಸೇರು, ಸೇರಿಗಿನ್ನ ದೊಡ್ಡದು ಕೊಳಗ. ಹಾಗಾಗಿ ಉತ್ತರ ಏನು? ದಟ್ ಇಸ್ ಚಟಾಕು, ಪಾವು, ಸೇರು, ಕೊಳಗ. ಅಂದ್ರೆ ಉತ್ತರ ಬಿ ಆಗಿರುತ್ತೆ. ಓಕೆ, ಇನ್ನು 4 ಪಾವುಗಳು. 4 ಪಾವುಗಳು ಅಂತ ಅಂದ್ರೆ ಅದು ಎಷ್ಟಕ್ಕೆ ಸಮ? ನೋಡಿ, 4 ಪಾವು ಅಕ್ಕಿ ಇಡ್ರಿ ಅಂತ ಹೇಳ್ತಾರೆ ಅನ್ನ ಮಾಡ್ಬೇಕಾದ್ರೆ. ಓಕೆ, ಈ ಒಂದು 4 ಪಾವು ಯಾವುದಕ್ಕೆ ಸಮ ಆಗಿರುತ್ತೆ ಅಂತ ನೋಡಿದ್ರೆ 4 ಪಾವು ಅಕ್ಕಿ 1 ಸೇರಿಗೆ ಸಮ ಆಗಿರುತ್ತೆ. ಓಕೆ, 4 ಪಾವು 1 ಸೇರಿಗೆ ಸಮ ಆಗಿರುತ್ತೆ. ಓಕೆ, 1 ಸೇರಿಗೆ ಸಮ ಆಗಿರುತ್ತೆ 4 ಪಾವು. ಓಕೆ, 4 ಪಾವು ಈಸ್ ಈಕ್ವಲ್ ಟು 1 ಸೇರು. ಓಕೆ, ಕಾಫಿ ಅಥವಾ ಟೀ ತಯಾರಿಸುವಾಗ ಚಮಚ ಬಳಸಿ ಅಳೆಯುವ ಪದಾರ್ಥ ಯಾವುದು? ಕಾಫಿ ಅಥವಾ ಟೀ ಮಾಡ್ತಾ ಇದೀರಿ ಅಂತಂದ್ರಾಗ ತಯಾರಿಸುವಾಗ ಚಮಚವನ್ನ ಬಳಸಿ ಅಳೆಯುವಂತಹ ಪದಾರ್ಥ ಯಾವುದು? ಸಕ್ಕರೆ, ಪಾತ್ರೆ, ಹಾಲು, ನೀರು ಅಂತ ಇದೆ. ನಾವು 1 ಸ್ಪೂನ್ ಸಕ್ಕರೆ, 2 ಸ್ಪೂನ್ ಸಕ್ಕರೆ ಅಂತ ಬಳಸ್ತೀವಿ, ಅಥವಾ 1 ಸ್ಪೂನ್ ಟೀ ಪುಡಿ, 1 ಸ್ಪೂನ್ ಕಾಫಿ ಪುಡಿ ಅಂತ ಈ ರೀತಿ ಬಳಸ್ತೀವಿ. ಹಾಗಾಗಿ ಸಕ್ಕರೆ ಅನ್ನುವಂಥದ್ದು ಸರಿಯಾದ ಉತ್ತರ. ಕೆಳಗಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಿಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನ ಅಳಿಯೋದಕ್ಕೆ ಯಾವ ಮಾನಗಳನ್ನ ಬಳಸ್ತಾ ಇದ್ರು? ನೋಡಿ, ಹಿಂದಿನ ಕಾಲದಲ್ಲಿ ದವಸ ಧಾನ್ಯಗಳನ್ನ ಅಳಿಬೇಕು ಅಂತ ಅಂದ್ರೆ ಚಟಾಕು, ಪಾವು, ಸೇರು, ಕೊಳಗ ಇವುಗಳನ್ನ ಬಳಸ್ತಾ ಇದ್ರು. ಓಕೆ, ನಿತ್ಯ ಜೀವನದಲ್ಲಿ ಬಳಸುವಂತಹ ಅನೌಪಚಾರಿಕ ಮಾನಗಳನ್ನ ಹೆಸರಿಸಿ ಅಂತ ಇದೆ. ಗೇಣು, ಮೊಳ ಇವೆಲ್ಲ ಅನೌಪಚಾರಿಕ. ಯಾವುದು? ಗೇಣು, ಮೊಳ, ಮಾರು, ಹೆಜ್ಜೆ, ಅಂಗುಲ, ಇಂಚು ಇವೆಲ್ಲ ಏನು ಅನೌಪಚಾರಿಕ ಮಾನಗಳು ಅಂತ ಹೇಳ್ಬೋದು. ಇನ್ನು ಅಳತೆಗಾಗಿ ಚಮಚ ಬಳಸುವಂತಹ ಸಂದರ್ಭಗಳು ಅಂತ ಅಂದ್ರೆ ಉಪ್ಪನ್ನ ಚಮಚ ಬಳಸೋದು, ಅಂದ್ರೆ ಚಮಚದಲ್ಲಿ ಉಪ್ಪನ್ನ ಹಾಕ್ತಿವಿ, ಸಕ್ಕರೆ, ಉಪ್ಪಿನಕಾಯಿ, ಮಸಾಲೆ ಪದಾರ್ಥ, ಕಾಫಿ ಪುಡಿ, ಟೀ ಪುಡಿ ಇವೆಲ್ಲವನ್ನು ಅಳಿತಕ್ಕಂತ ಸಂದರ್ಭದಲ್ಲಿ ಚಮಚವನ್ನ ಬಳಸ್ತಾರೆ. ಓಕೆ,
ಇನ್ನು 32ನೇ ಪಾಠ ವೀಕ್ಷಿಸಿದ ಸ್ಥಳಗಳು, ಚಟುವಟಿಕೆಗಳು, ವಸ್ತುಗಳ ಮಾಹಿತಿ, ಅನುಭವಗಳು, ಗಮನಿಸಿದಂತಹ ಅಂಶಗಳನ್ನ ವಿವಿಧ ರೀತಿಯಲ್ಲಿ ದಾಖಲಿಸುವರು ಮತ್ತು ವಿನ್ಯಾಸಗಳನ್ನು ಊಹಿಸಿ ದಾಖಲಿಸುವರು. ಇದು ಒಂದು ಕಲಿಕಾಫಲ ಅಂತ ಹೇಳ್ಬೋದು. ಆಯ್ತಾ? ಸೊ ಇದು ಅಂದ್ರೆ ಈ ಒಂದು ಪಾಠದ ಕಲಿಕಾಫಲ ಇದಾಗಿರುತ್ತೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ MCQs ನ. ಮೊದಲನೇದಾಗಿ ಈ ಕೆಳಗಿನವುಗಳಲ್ಲಿ ತಂಪಾಗಿರುವಂತಹ ಪ್ರದೇಶ ಯಾವುದು? ಸಮುದ್ರ ತೀರ, ಮರುಭೂಮಿ, ಗಿರಿಧಾಮ ಎಲ್ಲವೂ ಅಂತ ಇದೆ. ಯಾವುದು ಇದ್ರೊಳಗಡೆ ತುಂಬಾ ತಂಪಾಗಿರುತ್ತೆ ಅಂತ ಹೇಳಿದ್ರೆ ಗಿರಿಧಾಮ. ಓಕೆ, ಗಂಟೆಯಿಂದ ಗಂಟೆಗೆ ಬದಲಾಗುವಂತಹ ಹವೆಯ ಸ್ಥಿತಿಗತಿಯನ್ನ ಏನಂತಾರೆ? ಗಂಟೆಯಿಂದ ಗಂಟೆಗೆ ಬದಲಾಗುತ್ತೆ ಅಂತ ಒಂದು ಹವೆಯ ಸ್ಥಿತಿಗತಿಯನ್ನ ಹವಾಮಾನ ಅಂತ ಹೇಳಿ ಕರೀತಾರೆ. ಓಕೆ, ಬೇಸಿಗೆ ಕಾಲದಲ್ಲಿ ಹೆಚ್ಚು ಸೇವಿಸುವಂತಹ ಪಾನೀಯ ಯಾವುದು? ಮಜ್ಜಿಗೆ. ಓಕೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಡ್ಯಾಶ್ ಬಟ್ಟೆಗಳನ್ನ ಧರಿಸ್ತಾರೆ. ರೈನ್ ಕೋಟ್, ಉಣ್ಣೆ ಬಟ್ಟೆ, ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ ಅಂತ ಇದೆ. ಚಳಿ ಅಂತ ಇದ್ದಾಗ ಯಾವ ಬಟ್ಟೆ ನಮಗೆ ಬೆಚ್ಚನೆಯ ಒಂದು ವಾತಾವರಣ ಕೊಡುತ್ತೆ ಒಂದು ಅಂತ ಹೇಳಿದ್ರೆ ದಟ್ ಇಸ್ ಉಣ್ಣೆ ಬಟ್ಟೆ. ಉಣ್ಣೆ ಬಟ್ಟೆನ ಚಳಿಗಾಲದಲ್ಲಿ ಬಳಸ್ತಾರೆ. ಓಕೆ, ಕೊಡೆಯನ್ನ ಹೆಚ್ಚಾಗಿ ಬಳಸುವ ಕಾಲ ಮಳೆಗಾಲ. ಓಕೆ, ಆಮೇಲೆ ಕಾಮನಬಿಲ್ಲನ್ನ ನಾವು ಕಾಣುವಂತಹ ಸಂದರ್ಭ ಯಾವುದು? ತುಂಬಾ ಮಳೆಯಾದಾಗ, ಬಿಸಿಲು ಹೆಚ್ಚಾಗಿದ್ದಾಗ, ಮೋಡ ಕವಿದಾಗ, ಬಿಸಿಲು ಮಳೆ ಇರುವಾಗ ಅಂತ ಇದೆ. ನೋಡಿ, ನಾವು ಕಾಮನಬಿಲ್ಲನ್ನ ಕಾಣುವಂತ ಸಂದರ್ಭ ಬಿಸಿಲು ಮಳೆ ಇರುವಾಗ ಕಾಣ್ತೀವಿ. ಯಾರಿಗೆಲ್ಲ ಕಾಮನಬಿಲ್ಲನ್ನ ನೋಡಿದ್ದೀರಾ ಚಿಕ್ಕವರಿದ್ದಾಗ ಅಂತ ಕಮೆಂಟ್ ಮಾಡಿ. ಓಕೆ, ಪೂರ್ಣಚಂದ್ರನನ್ನ ಕಾಣುವ ದಿನ. ಪೂರ್ಣಚಂದ್ರ ಯಾವಾಗ ಪೂರ್ಣಚಂದ್ರ ಇರುತ್ತೆ? ದಟ್ ಇಸ್ ಹುಣ್ಣಿಮೆ ದಿನ. ಓಕೆ, ಆಕಾಶದಲ್ಲಿ ಚಂದ್ರ ನಮಗೆ ಕಾಣಿಸದ ದಿನ, ಆಕಾಶದಲ್ಲಿ ಚಂದ್ರನೇ ಇರಲ್ಲ ಅಂತ ದಿನ ಯಾವುದು? ದಟ್ ಇಸ್ ಅಮಾವಾಸ್ಯೆ. ಓಕೆ, ಚಂದ್ರನ ಬಿಂಬಾವಸ್ಥೆಗಳನ್ನ ಚಿತ್ರಿಸಿ ಅಂತ ಇದೆ. ಓಕೆ, ಅದ್ರ ಜೊತೆಗೆ ನಿನಗೆ ಇಷ್ಟವಾದ ಕಾಲ ಯಾವುದು? ಆ ಕಾಲದಲ್ಲಿನ ಆಹಾರ ಮತ್ತು ಉಡುಪು ವೈವಿಧ್ಯವನ್ನ ಹೆಸರಿಸು. ಸೊ ಇವೆಲ್ಲ ಮಕ್ಕಳ ಒಂದು ವೈಯಕ್ತಿಕ ಅಭಿಪ್ರಾಯ. ಓಕೆ, 33 ಮತ್ತು 34ನೇ ಪಾಠ ಮರ್ಜ್ ಆಗಿದೆ. ಇಲ್ಲಿ ನೋಡಿ, ಇದರ ಒಂದು ಕಲಿಕಾಫಲ ಯಾವ ರೀತಿ ಇರುತ್ತೆ ಅಂತಂದ್ರೆ ಮಕ್ಕಳು ಚಿತ್ರರಚನೆ, ಬಣ್ಣ ತುಂಬುವಂಥದ್ದು, ಬರೆಯುವಂಥದ್ದು ಇತ್ಯಾದಿ ಚಟುವಟಿಕೆಗಳಲ್ಲಿ ಸೂಕ್ಷ್ಮ ಕರಕೌಶಲಗಳನ್ನ ನಿಖರವಾಗಿ ಪ್ರದರ್ಶಿಸುವಂತಹ ಒಂದು ಎಬಿಲಿಟಿಯನ್ನ ಇಲ್ಲಿ ಪಡ್ಕೋತಾರೆ. ಇದಕ್ಕೆ ಸಂಬಂಧಪಟ್ಟಂತೆ MCQs ನೋಡ್ತಾ ಹೋಗೋಣ. ಇಲ್ಲಿ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಇಲ್ಲಿ ನೋಡಿ, ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಅನ್ಸ್ಬೋದು ಇಲ್ಲಿ ಏನಿದೆ? ಶಾಲೆ ಇದೆ, ಮರ, ಅಂಗಡಿ, ಆಸ್ಪತ್ರೆ, ಬಸ್ ನಿಲ್ದಾಣ, ಅಂಚೆ ಕಚೇರಿ, ಬಾವಿ, ಉದ್ಯಾನವನ, ಕೊಳವೆ ಬಾವಿ, ಮರ, ಮನೆ, ರಹಿಮಾಳ ಮನೆ, ಈ ರೀತಿ ಇದೆ. ಓಕೆ, ಯಾರೆಲ್ಲ TET ಅಟೆಂಡ್ ಮಾಡಿದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ರೀತಿ ಕೂಡ ಪಿಕ್ಚರ್ ಕೊಟ್ಟು ಕ್ವಶನ್ಸ್ ಅನ್ನು ಕೂಡ ಕೇಳ್ತಾರೆ. ಓಕೆ, ಸೊ ಈ ಮೇಲಿನ ಚಿತ್ರವನ್ನ ಗಮನಿಸಿದಾಗ ಕೆಳಗಿನ ಪ್ರಶ್ನೆಗಳನ್ನ ನಾವು ಇಲ್ಲಿ ಉತ್ತರಿಸ್ತಾ ಹೋಗ್ಬೇಕು. ಅಂಚೆ ಕಚೇರಿಗೆ ಮುಖ ಮಾಡಿ ನಿಂತಾಗ ಬಾವಿಯ ಬಲಭಾಗದಲ್ಲಿರುವ ಚಿತ್ರ ಯಾವುದು? ಅಂಚೆ ಕಚೇರಿಗೆ ನಾವು ಮುಖ ಮಾಡಿ ನಿಂತಾಗ, ಓಕೆ, ಅಂಚೆ ಕಚೇರಿಗೆ ಮುಖ ಮಾಡಿ ನಾವು ನಿಂತಾಗ ಅಂಚೆ ಕಚೇರಿಗೆ ನಾವು ಮುಖ ಮಾಡಿ ನಿಂತಾಗ ಎಲ್ಲಿದೆ ಅಂಚೆ ಕಚೇರಿ? ಇಲ್ಲಿದೆ. ಅಂಚೆ ಕಚೇರಿಗೆ ನಾವು ಮುಖ ಮಾಡಿ ನಿಂತಾಗ ಬಾವಿಯ ಬಲಭಾಗದಲ್ಲಿ ಇರುವಂತಹ ಚಿತ್ರ ಯಾವ್ದಿದೆ? ಬಾವಿಯ ಬಲಭಾಗ ಅಂದ್ರೆ ಇಲ್ಲಿ ಬಾವಿ ಇದೆ, ಬಾವಿಯ ಬಲಭಾಗ ಯಾವ್ದಿದೆ? ಇಲ್ಲಿ ಬಾವಿ ಇದೆ, ಬಾವಿಯ ಬಲಭಾಗ ಯಾವ್ದಿದೆ? ದಟ್ ಇಸ್ ಬಸ್ ನಿಲ್ದಾಣ ಇದೆ. ಓಕೆ, ಹಾಗಾಗಿ ಉತ್ತರ ಯಾವುದು? ಬಸ್ ನಿಲ್ದಾಣ ಸರಿಯಾದಂತ ಉತ್ತರ. ಅಂಚೆ ಕಚೇರಿಗೆ ಮುಖ ಮಾಡಿ ನಿಂತಾಗ ಬಾವಿಯ ಎಡಭಾಗದಲ್ಲಿರುವ ಚಿತ್ರ ಯಾವುದು? ದಟ್ ಇಸ್ ಉದ್ಯಾನವನ. ಹೌದಲ್ವಾ? ಅಂಗಡಿಯು ಶಾಲೆಯ ಡ್ಯಾಶ್ ಭಾಗದಲ್ಲಿದೆ. ಅಂಗಡಿ ಏನಿದೆ ಇದು ಶಾಲೆಯ ಯಾವ ಭಾಗದಲ್ಲಿದೆ? ಬಲಭಾಗದಲ್ಲಿದೆ. ಹೌದಲ್ವಾ? ಹಾಗಾಗಿ ಉತ್ತರ ಏನು? ಬಲಭಾಗ. ಅಂಚೆ ಕಚೇರಿಯ ಹಿಂಭಾಗದಲ್ಲಿ ಏನಿದೆ ನೋಡಿ? ಅಂಚೆ ಕಚೇರಿಯ ಹಿಂಭಾಗದಲ್ಲಿ ಏನಿದೆ? ಅಂಚೆ ಕಚೇರಿಯ ಹಿಂಭಾಗದಲ್ಲಿ ಅಂಗಡಿ ಇದೆ. ಹೌದಲ್ವಾ? ಅಂಚೆ ಕಚೇರಿಯ ಹಿಂಭಾಗದಲ್ಲಿ ಅಂಗಡಿ ಇದೆ. ಏನಿದೆ? ಅಂಗಡಿ ಇದೆ. ಇನ್ನು ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ಲಾರಿಯ ನೋಟ ಹೇಗಿದೆ? ಹಿಂಭಾಗ, ಮುಂಭಾಗ, ಕೆಳಭಾಗ, ಮೇಲ್ಭಾಗ. ಇದು ಲಾರಿಯ ಮುಂಭಾಗ ಆಗಿರುತ್ತೆ. ಈ ಗಿಳಿಯ ಚಿತ್ರಕ್ಕೆ ನೀವು ಹಾಕಬಹುದಾದಂತಹ ಸೂಕ್ತ ಬಣ್ಣ ಯಾವುದು? ಕೆಂಪು ಮತ್ತು ಹಸಿರು ಹಾಕ್ತಿವಿ. ಹೌದಲ್ವಾ? ನಮ್ಮ ರಾಷ್ಟ್ರ ಧ್ವಜದ ಈ ಚಿತ್ರಕ್ಕೆ ನೀನು ಆಯ್ಕೆ ಮಾಡುವಂತ ಸೂಕ್ತವಾದ ಬಣ್ಣಗಳು ಯಾವ್ಯಾವು? ನಮ್ಮ ರಾಷ್ಟ್ರ ಧ್ವಜದ ಈ ಚಿತ್ರಕ್ಕೆ ಯಾವ್ದು ಹಾಕ್ತಿವಿ? ಕೇಸರಿ, ಬಿಳಿ, ಹಸಿರು ಹಾಕ್ತಿವಿ. ಹೌದಲ್ವಾ? ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿನಗೆ ಇಷ್ಟವಾದ ಚಿತ್ರ ಬರೆದು ಬಣ್ಣ ತುಂಬಿ. ನಿನ್ನ ಮನೆಯ ಚಿತ್ರ ಬರೆದು ನಿಮ್ಮ ಮನೆಯ ಸುತ್ತಮುತ್ತಲಿನ ಸ್ಥಳ ಪ್ರದೇಶಗಳನ್ನ ಗುರುತಿಸಿ ಬರೆಯಿರಿ ಅಂತ ಇದೆ. ಓಕೆ, ಈಗ 35ನೇ ಒಂದು ಪಾಠ, ದಟ್ ಇಸ್
ಸರಳ ನಕ್ಷೆಗಳಲ್ಲಿ ಓಕೆ, ಸರಳ ನಕ್ಷೆಗಳಲ್ಲಿ ಮನೆ, ತರಗತಿ, ಶಾಲೆ, ದಿಕ್ಕುಗಳು, ಸರಳ ನಕ್ಷೆಗಳಲ್ಲಿ ದಿಕ್ಕುಗಳು, ವಸ್ತು ಮತ್ತೆ ಅವುಗಳ ಸ್ಥಳಗಳು, ನೆಲೆಗಳನ್ನ ಅದ್ರ ಜೊತೆಗೆ ಚಿಹ್ನೆ ಸಂಕೇತಗಳನ್ನ ಬಳಸಿ ಮೌಖಿಕವಾಗಿ ಗುರುತಿಸುವಂತಹ ಸಾಮರ್ಥ್ಯ ಮಕ್ಕಳಲ್ಲಿ ಇಲ್ಲಿ ಉಂಟಾಗ್ತಾ ಹೋಗುತ್ತೆ. ಓಕೆ, ಇದು ಈ ಒಂದು ಪಾಠದ ಕಲಿಕಾ ಫಲ ಆಗಿರುತ್ತೆ. ಸೊ ಈ ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನ ನೀಡಲಾಗಿದೆ, ಅವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತಿಸಿ. ಮೊದಲನೇದಾಗಿ, ಈ ಚಿಹ್ನೆಯು ಸೂಚಿಸುವಂತಹ ಸ್ಥಳ ಯಾವುದು? ನೋಡಿ, ಇದು ಆಸ್ಪತ್ರೆ, ಶಾಲೆ, ದೇವಾಲಯ, ಅಂಚೆ ಕಚೇರಿ ಅಂತ ಇದೆ. ಇದು ಯಾವುದನ್ನ ಗುರುತಿಸುತ್ತೆ? ನೋಡಿ, ಇದು ಯಾವುದನ್ನ ಗುರುತಿಸುತ್ತೆ? ದಟ್ ಈಸ್ ಆಸ್ಪತ್ರೆಯನ್ನ ಗುರುತಿಸುತ್ತೆ. ಈ ಸಿಂಬಲ್ ಇದ್ರೆ ಅದು ಆಸ್ಪತ್ರೆ. ಈ ಚಿಹ್ನೆಯು ಸೂಚಿಸುವುದು ಏನು? ಅಪಾಯ, ವಾಹನ ನಿಲುಗಡೆ, ಬೆಂಕಿ, ಕೈಗಾರಿಕೆ. ನೋಡಿ, ಈ ಒಂದು ಸೂಚನೆ ಏನನ್ನ ಸೂಚಿಸುತ್ತೆ? ಅಪಾಯವನ್ನ ಸೂಚಿಸುತ್ತೆ. ಸೂರ್ಯನು ಉದಯಿಸಿದಂತೆ ಕಾಣುವ ದಿಕ್ಕು. ಸೂರ್ಯನು ಉದಯಿಸುವಂತಹ ದಿಕ್ಕು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಯಾವುದು? ಪೂರ್ವ. ಓಕೆ, ಸೂರ್ಯನು ಮುಳುಗುವಂತೆ ಕಾಣುವ ದಿಕ್ಕು ಯಾವುದು? ದಟ್ ಇಸ್ ಪಶ್ಚಿಮ. ಹೌದಲ್ವಾ? ಇನ್ನು ಈ ಚಿತ್ರವನ್ನು ಗಮನಿಸಿ, ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ, ಇಲ್ಲಿ ರಹಿಮಾಳ ಮನೆ ಇದೆ. ಓಕೆ, ಈ ರೀತಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಇದು ಉತ್ತರ, ಇದು ದಕ್ಷಿಣ, ಓಕೆ, ಪೂರ್ವ, ಪಶ್ಚಿಮ ಇದೆ. ಮನೆಯ ಉತ್ತರಕ್ಕೆ ಇರುವಂತಹ ಚಿತ್ರ ಯಾವುದು? ನೋಡಿ, ಮನೆಯ ಉತ್ತರಕ್ಕೆ ಇರುವಂತಹ ಚಿತ್ರ ದಟ್ ಇಸ್ ಶಾಲೆ. ಓಕೆ, ಮನೆಯ ಉತ್ತರಕ್ಕೆ ಏನಿದೆ? ನೋಡಿ, ಮನೆಯ ಉತ್ತರಕ್ಕೆ ಏನಿದೆ? ಶಾಲೆ ಇದೆ. ಹೌದಲ್ವಾ? ಶಾಲೆ ಇದೆ. ಮತ್ತೆ 7ನೇ ಪ್ರಶ್ನೆ, ನೋಡಿ, ಮನೆಯ ಉತ್ತರಕ್ಕೆ ಯಾವ್ದಿದೆ? ಅಲ್ಲಿ ಮನೆಯ ಉತ್ತರದ ಕಡೆ ಇಲ್ಲಿ ಮನೆ ಇದೆ. ರಹಿಮಾಳ ಮನೆ ಇದು. ಹೌದಲ್ವಾ? ರಹಿಮಾಳ ಮನೆಯ ಉತ್ತರದ ಕಡೆಗೆ ಏನಿದೆ? ಇದು ಆಸ್ಪತ್ರೆ. ಓಕೆ, ಉತ್ತರದಲ್ಲಿ ಏನಿದೆ? ದಟ್ ಇಸ್ ಆಸ್ಪತ್ರೆ ಇದೆ. ಮನೆಯ ಉತ್ತರಕ್ಕೆ ಇರುವಂತಹ ಚಿತ್ರ ದಟ್ ಇಸ್ ಆಸ್ಪತ್ರೆ. ಮನೆಯ ಪೂರ್ವಕ್ಕೆ ಇರುವಂತಹ ಚಿತ್ರ ಯಾವುದು? ಮನೆಯ ಪೂರ್ವಕ್ಕೆ ಇರುವಂತಹ ಚಿತ್ರ ಶಾಲೆ ಆಗಿರುತ್ತೆ. ಓಕೆ, ಇನ್ನು ಹಡಗಿನಲ್ಲಿ ಪ್ರಯಾಣಿಸುವಾಗ ದಿಕ್ಕುಗಳನ್ನು ಗುರುತಿಸಲು ಬಳಸುವಂತಹ ಉಪಕರಣ ಯಾವುದು? ದಿಕ್ಸೂಚಿಯನ್ನ ಉಪಯೋಗಿಸ್ತಾರೆ. ಯಾವ್ದ್ರಲ್ಲಿ? ಹಡಗಿನಲ್ಲಿ ಪ್ರಯಾಣಿಸುವಾಗ ದಿಕ್ಕುಗಳನ್ನ ಗುರುತಿಸೋದಕ್ಕೆ. ಸೂರ್ಯನಿಗೆ ಅಭಿಮುಖವಾಗಿ ನಿಂತಾಗ ನಿನ್ನ ಎಡಭಾಗದ ದಿಕ್ಕು ಯಾವುದು? ಸೂರ್ಯನಿಗೆ ನಾವು ಅಭಿಮುಖವಾಗಿ ನಿಂತಾಗ, ಅಂದ್ರೆ ಸೂರ್ಯನಿಗೆ ಎದುರುಗಡೆ ನಾವು ನಿಂತಾಗ ನಿನ್ನ ಎಡಭಾಗದ ದಿಕ್ಕು ಯಾವುದು? ಸೂರ್ಯನಿಗೆ ನೀವು ಎದುರಾಗಿ ನಿಂತ್ಕೋತೀರಾ, ಅವಾಗ ನಮ್ಮ ಎಡಭಾಗದಲ್ಲಿ ಇರುವಂತಹ ದಿಕ್ಕು ಯಾವುದು? ದಟ್ ಇಸ್ ಉತ್ತರ ದಿಕ್ಕು. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ದಿಕ್ಕುಗಳನ್ನ ಹೆಸರಿಸಿ. ಉತ್ತರ, ಪೂರ್ವ, ದಕ್ಷಿಣ ಮತ್ತೆ ಪಶ್ಚಿಮ. ಟ್ರಾಫಿಕ್ ಸಿಗ್ನಲ್ ಬರೆದು ಬಣ್ಣವನ್ನ ತುಂಬಿ ಅಂತ ಇದೆ. ಓಕೆ, ಈಗ ಮುಂದಿನ ಈ ಒಂದು 3ನೇ ತರಗತಿಯ ಕೊನೆಯ ಪಾಠ ಅಂತ ಹೇಳ್ಬೋದು. ದಟ್ ಇಸ್ 36ನೇ ಪಾಠ. ತರಗತಿ, ಶಾಲೆ, ಮನೆಯ ವಿಭಾಗಗಳ ಸರಳ ನಕ್ಷೆಗಳು ಮತ್ತು ವಸ್ತುಗಳ ಮೇಲ್ಭಾಗ, ಮುಂಭಾಗ, ಅಕ್ಕಪಕ್ಕಗಳಲ್ಲಿ ಕಾಣುವಂತಹ ನೋಟಗಳು, ಮಾದರಿಗಳು, ಚಿತ್ತಾರಗಳು, ವಿನ್ಯಾಸಗಳು, ಚಿತ್ರಗಳು ಮತ್ತು ಘೋಷಣೆಗಳು, ಪದ್ಯಗಳು ಇತ್ಯಾದಿಗಳನ್ನ ರಚಿಸ್ತಾರೆ. ಇದು ಈ ಒಂದು ಪಾಠದ ಒಂದು ಕಲಿಕಾ ಫಲ ಆಗಿರುತ್ತೆ. ಸೊ ಹೀಗಾಗಿ ಮೊದಲನೇದು ನೋಡ್ತಾ ಹೋಗೋಣ. ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿದೆ, ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಪೂರ್ವದಿ ಬಂದನು ನೇಸರನು, ಎಲ್ಲೆಡೆ ಬೆಳಕನು ಚೆಲ್ಲಿದನು. ಉತ್ತರ ದಿಕ್ಕಲ್ಲಿ ಅಬ್ಬರಿಸಿ, ದಕ್ಷಿಣ ಗಂಗೆಯಲ್ಲಿ ಮಿಂದೆದ್ದು, ಪಶ್ಚಿಮದಲ್ಲಿ ತಾ ಮುಳುಗಿದನು ಅಂತ ಇದೆ. ಈ ಮೇಲಿನ ಪದ್ಯವನ್ನ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೂರ್ಯ ಅಬ್ಬರಿಸಿದ ದಿಕ್ಕು ಯಾವುದು? ನೋಡಿ, ಸೂರ್ಯ ಅಬ್ಬರಿಸಿದ ದಿಕ್ಕು ನೋಡಿ, ಪೂರ್ವದಿ ಬಂದನು ನೇಸರನು, ಆ ಉತ್ತರದ ದಿಕ್ಕಲ್ಲಿ ಅಬ್ಬರಿಸಿದನು ಅಂತ ಇದೆ. ಉತ್ತರ ದಿಕ್ಕಲ್ಲಿ ಅಬ್ಬರಿಸಿ. ಹಾಗಾದ್ರೆ ಸೂರ್ಯ ಅಬ್ಬರಿಸಿದಂತಹ ದಿಕ್ಕು ಯಾವುದು? ದಟ್ ಇಸ್ ಉತ್ತರ. ಸೂರ್ಯ ಗಂಗೆಯಲ್ಲಿ ಮಿಂದೆದ್ದ ದಿಕ್ಕು ಯಾವುದು? ಗಂಗೆಯಲ್ಲಿ ಮಿಂದೆದ್ದ ದಿಕ್ಕು ದಕ್ಷಿಣ ಗಂಗೆಯಲ್ಲಿ ಮಿಂದೆದ್ದು. ಹಾಗಾದ್ರೆ ಯಾವುದು? ದಕ್ಷಿಣ ದಿಕ್ಕು. ಹೌದಲ್ವಾ? ವಿನಯ ಪೂರ್ವ ದಿಕ್ಕಿಗೆ ಹೊರಟು ಸ್ವಲ್ಪ ದೂರ ಸಾಗಿ ಎಡಕ್ಕೆ ತಿರುಗಿದನು. ಈಗ ಅವನಿರುವ ದಿಕ್ಕು ಯಾವುದು? ಈಗ ಅವನಿರುವ ದಿಕ್ಕು ದಟ್ ಇಸ್ ದಕ್ಷಿಣ ದಿಕ್ಕು. ಓಕೆ, ಈ ಚಿತ್ರವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಬರುವ ಉಪದಿಕ್ಕು ನೋಡಿ, ಉತ್ತರ ಮತ್ತು ಪೂರ್ವ ಇವೆರಡರ ನಡುವೆ ಬರುವಂತಹ ದಿಕ್ಕು ದಟ್ ಇಸ್ ಈಶಾನ್ಯ ದಿಕ್ಕು. ಕಾಣಿಸ್ತಾ ಇದೆನಾ? ಈ ಚಿತ್ರವನ್ನ ನೋಡ್ಕೊಂಡು ಆನ್ಸರ್ ಮಾಡ್ಬೇಕು. ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಬರುವಂತಹ ದಿಕ್ಕು ಈಶಾನ್ಯ ದಿಕ್ಕು. ದಕ್ಷಿಣ ಮತ್ತು ಪೂರ್ವದಲ್ಲಿ ಮಧ್ಯದಲ್ಲಿ ಬರುವ ದಿಕ್ಕು ದಕ್ಷಿಣ ಮತ್ತು ಪೂರ್ವ ನೋಡಿ, ದಕ್ಷಿಣ ಮತ್ತು
ದಕ್ಷಿಣ ಮತ್ತು ಪೂರ್ವ ಇವೆರಡರ ನಡುವೆ ಬರುವಂತಹ ದಿಕ್ಕು ದಟ್ ಇಸ್ ಆಗ್ನೇಯ ದಿಕ್ಕು. ಓಕೆ, ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯದಲ್ಲಿ ಬರುವಂತಹ ಉಪದಿಕ್ಕು ಯಾವುದು? ದಟ್ ಈಸ್ ಆಗ್ನೇಯ ದಿಕ್ಕು. ಯಾವುದು? ಆಗ್ನೇಯ ದಿಕ್ಕು. ಓಕೆ, ಸೊ ಇದಿಷ್ಟು ಈ ಒಂದು 3ನೇ ತರಗತಿದ್ದಾಗಿತ್ತು. ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು. ಇದರ ನೆಕ್ಸ್ಟ್ 4th ಸ್ಟ್ಯಾಂಡರ್ಡ್ EVS ಕಂಪ್ಲೀಟ್ ಕ್ವೆಶ್ಚನ್ ಬ್ಯಾಂಕ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಲಭ್ಯ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.